ಹಲೋ ಹಾಯ್ ಎಲ್ಲರೂ ನಮಸ್ಕಾರಗಳು. ಈ ಮೆಸೇಜಸ್ ನಿಮಗಾಗಿ ಯೂನಿವರ್ಸ್ ಸ್ಪೆಷಲ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಾ ಇದೆ. ಇದು ನಂಬರ್ 1 ಆಗಿರುತ್ತೆ, ಇದು ನಂಬರ್ 2. ಇದರಲ್ಲಿ ನಿಮಗೆ ಯಾವುದೂ ರೆಸೊನೇಟ್ ಆಗ್ತಾ ಇದೆ ಅದನ್ನು ನೀವು ತೊಗೊಳ್ಬೋದು. ಇದು ನಂಬರ್ 1 ಆಗಿರುತ್ತೆ, ಇದು ನಂಬರ್ 2 ಆಗಿರುತ್ತೆ. ನಿಮಗೆ ಇದ್ರ ಪ್ರಕಾರನೂ ಕೂಡ ನೀವು ಇದನ್ನು ತೊಗೊಳ್ಬೋದು. ನಂಬರ್ 1 ಯಾರು ಚೂಸ್ ಮಾಡಿದರೆ ಯೂನಿವರ್ಸ್ ನಿಮ್ಗೆ ಏನೋ ಮೆಸೇಜಸ್ ಕೊಡ್ತಾ ಇದ್ದಾರೆ, ಸ್ಪೆಷಲ್ ಮೆಸೇಜಸ್ನ ಕೊಡ್ತಾ ಇದ್ದಾರೆ. ಅದನ್ನು ನೋಡಿ ರಿಸೀವ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ನಂಬರ್ 1 ಏನಿದೆ ಅದು ಎಂಟರ್ ದ ಮ್ಯಾಜಿಕ್ ಅಂತ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಮ್ಯಾಜಿಕ್ ರೂಪದಲ್ಲಿ ಇರ್ಬೋದು. ಮತ್ತು ನಿಮಗೆ ಇಲ್ಲಿ ನೀವು ಏನಿದ್ದೀರಾ ಆ ರೀತಿಯಲ್ಲಿ ಒಂದು ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇರುವಂಥದ್ದು. ನಂಬರ್ 1 ಯಾರು ಚೂಸ್ ಮಾಡಿದ್ದೀರಾ ಯೂನಿವರ್ಸ್ ನಿಮಗೆ ಒಂದು ರೀತಿಯಲ್ಲಿ ತುಂಬ ಪ್ರೊಟೆಕ್ಷನ್ ಆಗಿ ನಿಲ್ತಾ ಇದ್ದೀರಿ ಅಂತ ಕೂಡ ಬಂದಿರುವಂಥದ್ದು. ಯಾರಿಂದನೂ ಕೂಡ ಸಮಸ್ಯೆ ಬರದೇ ಇರೋ, ಈ ಪ್ರಪಂಚದಲ್ಲಿ ಯಾರಿಂದನೂ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ಯೂನಿವರ್ಸ್ ನಿಮ್ಮನ್ನು ಕಾಯ್ತಾ ಇದ್ದಾರೆ ಅಂತ ಒಂದು ಮೆಸೇಜಸ್ ನಿಮಗೆ ಸಿಗ್ತಾ ಇರುವಂಥದ್ದು. ವಾವ್, ಸೂಪರ್ ಆಗಿದೆ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಆಧ್ಯಾತ್ಮಿಕದ ಕಡೆ ಇರುವಂಥ ವ್ಯಕ್ತಿಗಳು ನೀವಾಗಿರ್ತೀರ. ಚಕ್ರಗಳು ಆ್ಯಕ್ಟಿವ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ ಪ್ಯೂರ್ ಇಂಟ್ಯೂಷನ್ ಬಂದಿದೆ. ಹಾಗಾಗಿ ಒಂದು ಕ್ಲಿಯರಿಟಿಗೆ ಬರ್ತಾ ಇರುವಂಥದ್ದು. ನಿಮ್ಮ ಈಗೋ ಏನಿದೆ ದಯವಿಟ್ಟು ಅದನ್ನು ತೆಗೆದುಹಾಕಿ. ದಯವಿಟ್ಟು ಒಂದು ಸರೆಂಡರ್ ಯುವರ್ ಈಗೋ ಅಂತ ಬಂದಿರೋದ್ರಿಂದ ನಿಮ್ಮ ಈಗೋನ ತೆಗೆದುಹಾಕಿದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ರೀತಿಯ ಬದಲಾವಣೆಗಳನ್ನು ನೀವು ನೋಡ್ಬೋದು. ಮತ್ತು ನಿಂತಲ್ಲಿ ನೀವು ಆಲ್ರೆಡಿ ನಿಂತಿದ್ದೀರಾ, ಆ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬರ್ತೀರಾ. ಮತ್ತು ನಿಮ್ಮ ಇಂಟ್ಯೂಷನ್ ಏನಿದೆ ಅದನ್ನು ನೀವು ಸರಿಯಾಗಿ ಗಮನ ಕೊಡ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ. ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಮತ್ತು ಒಂದಿಷ್ಟು ಸೂಚನೆಗಳು ನಿಮಗೆ ಸಿಗ್ತಾ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಸರಿಯಾಗಿರೋ ರೀತಿಯಲ್ಲಿ ಮುಂದುವರಿರಿ. ಎಷ್ಟೋ ಸಿಚುವೇಶನ್ಗಳು, ಎಷ್ಟೋ ಒಂದು ರೀತಿಯಲ್ಲಿ ಬದಲಾವಣೆಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಯೂನಿವರ್ಸ್ ನಿಮಗೆ ಸಿಗ್ನಲ್ ಕೊಡ್ತಾ ಇದೆ. ಅದನ್ನು ರಿಸೀವ್ ಮಾಡ್ತಾ ಇಲ್ಲ, ದಯವಿಟ್ಟು ರಿಸೀವ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ಇನ್ನು ಮುಂದೆ ಬರುವಂಥದ್ದು ಏನೇ ಇದ್ರೂ ಕೂಡ ದಯವಿಟ್ಟು ರಿಸೀವ್ ಮಾಡ್ಕೊಳ್ಳಿ. ಹಾರ್ಟ್ ಚಕ್ರದ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.